ಹಲೋ ವೈಫ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ನಾನು ಸೊ ಲೈಟಿಂಗ್ಸ್ ಫಿಟ್ ಮಾಡಿಸ್ಬೇಕು. ಸೊ ಅದಕ್ಕೆ ಇದೇ ಲೈಟಿಂಗ್ಸ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ. ಸೊ ಲೈಟ್ ಫಿಕ್ಸ್ ಮಾಡಬೇಕು, ಲೈಟ್ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಲೈಟ್ ತೊಗೊಂಡ್ಬರೋಣ. ಮಾಡಿ ಟಿಫನ್ ಮಾಡುವ. ಎಲ್ಲೋಡಲಿ ಹಾಂ ಅಲ್ವಾ. ಈಗ ಅಮ್ಮ ಫುಲ್ ಬ್ಲ್ಯಾಕ್ ಕಾಣ್ತದೆ ಇವಾಗ. ಗೈಸ್ ಹಿಂಗೆ ಫುಲ್ ಟಯರ್ಡಮ್ಮ. ಡೈಲಿ ಟಯರ್ಡು ಮೇಡಮ್ಗೆ ಆರಾಮ್. ಗೈಸ್ ಇಲ್ಲಿ ಟೈಮ್ ಟಿಫನ್ ಮಾಡ್ತಾಳೆ. ಪಾಪ ಮತ್ತೆ ಅಪ್ಪ ಆಗ್ಬಿಡ್ತಾಳೆ. ಏನಮ್ಮ? ಓ ನಿಮ್ಮ ಥರ ಸಣ್ಣ ಆಯ್ತಾರೆ. ನೀವು ತುಂಬ ಸಣ್ಣಗಿದ್ದೀರಲ್ವಾ? ಅಯ್ಯೋ ಮಾಡ್ತಿರೋದು ಟಿಫನ್ ಚೆನ್ನಾಗಿದೆಯಾ? ಈಗ ಗುಮ್ಮ ಹೋಗುತ್ತೆ, ಗುಮ್ಮೋದು ಟೈಮ್ ತಿಂಡಿ. ಏನು ಕೆಲಸ ಮಾಡಲ್ಲ ಗೈಸ್ ಇವಾಗ, ಏನು ಕೆಲಸ ಮಾಡಲ್ಲ ಈಗ. ನಾನು ಸ್ಕೂಲ್ಗೆ ಹೊಡ್ತಾ ಇದ್ದೀನಿ. ಸೊ ಮೇಡಮ್ ನೋಡಿ ಆರಾಮಾಗಿ ಓಡ್ತಾವಳಿಗೆ ಏನು ಟೆನ್ಷನ್ ಇಲ್ಲ. ಈ ಕಾಲೇಜನ್ನು ಸೇರಿಸ್ಬಿಟ್ರೆ ಅವಳಿಗೆ ಓದ್ಕೊಂಡು ಆರಾಮ ಪೀಸಾಗಿರೋದು. ಇಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಇವಾಗ. ನಾನು ವಾಟರ್ ಬಾಟ್ಲ್ ಹಿಂಗೆ ಕುಡಿಬೇಕು ಅನ್ನಿಸ್ತು. ಮನೆಗೆ ನೋಡಿ ಬರ್ತಾಯಿ ಮಾಡೋ ಮಾಡಿಸ್ಬೇಕಾಗಿತ್ತು. ಸೊ ಹೇರ್ ಸೆಟ್ ಮಾಡ್ತಾ ಬಂದೆ. ನೋಡ್ರೆ ಪುನೀಬ್ರೋ ಇಲ್ವೇ ಇಲ್ಲ ಇವಾಗ. ಬನ್ನಿ ಹೇರ್ ಸೆಟ್ ಮಾಡಿಸ್ಕೊಂಡು. ಒಂಥರ ಮಿಸಿ ಆಗಿತ್ತು. ಎಡ್ಸ್ಕೋ ಆಗೈತೆ ನೋಡಿ. ಇಲ್ಲಿ ಈಗ ಬಂದಿರೋದ. ನಾವು ಹಿಂಗೆ ಹುಡುಕ ಬಂದರೆ ಹಿಂಗೆ ಫುಲ್ ಲಾಂಗ್ ಹೇರ್ ನೋಡಿ. ಲಾಂಗ್ ಅಲ್ಲಿ ಒಂದು ಸ್ಟ್ಯಾಂಡ್ ಹೆಂಗೆ ಕಟ್ಟಾಗೈತು. ಇಲ್ಲ ಹೊಸ ಗಾಡಿ ಕಣ ಮಂಗ್ ಹಿಡಿದು. ಇದು ಯಾರು ಗಾಡಿ ಇದ್ಲಾ? ನಿನ್ನ ಗಾಡಿ ಇದೆಯಾ? ಹೊಸ ಅಪ್ಪ ಗೈಸ್ ನೋಡಿ ಗೈಸ್, ಇಲ್ಲಿ ಹೊಸ ಗಾಡಿ ಹೆಂಗೆ ಇದು ಮಾಡ್ಕೊಂಡಿದ್ದೀನಿ ನಾನು. ತುಕ್ಕಿ ಹಿಡ್ದದೆ. ಹೊಸ ಗಾಡಿ ಹೆಂಗೆ ತುಕ್ಕಿ ಹಿಡ್ದದಲ್ಲ ಮಂಗ್ ಮಗನೇ. ಇಲ್ಲಿ ನೋಡಿಲ್ಲಿ ಕಟ್ಟಾಗಿ ಹೋಗ್ಬಿಟ್ಟು ಏನಾರ ಬೇರೆ ಸೇವ್ ಮಾಡ್ಕೊ ಬಂದ. ಕುಂತದೆ. ಸರಿ ಹೆಂಗ್ ಮಾಡ್ತೀವಿ ಇದನ್ನ? ಡಬಲ್ ಸ್ಟ್ಯಾಂಡ್ ಅಲ್ಲಿ ಕಟ್ಟಾಯ್ತು. ಸಿಂಗಲ್ ಸ್ಟ್ಯಾಂಡ್ ಏನಾಯ್ತು ಮತ್ತೀಗ? ಸಿಂಗಲ್ ಸ್ಟ್ಯಾಂಡ್ ಐತೆ, ಡಬಲ್ ಸ್ಟ್ಯಾಂಡ್ ಕಟ್ಟಾಯ್ತು ಒಂದಿದ್ದು. ಮತ್ತೀಗ ಹೆಂಗೆ ಇದು ಮಾಡೋದು? ನನ್ನ ಮಗ ನೀರೊಡಿ ಅಂತ ಕಲ್ಸಿದ್ರೆ ಸ್ಟ್ಯಾಂಡ್ ಮುದಾಕ ಬಂದವನೆ. ನಿಮ್ಗೆ ಹೇಳೋದು ಅರ್ಧ ಇದೆಯಲ್ವಾ? ಈಗ ಕಟ್ಟಾಯ್ತಲ್ಲ. ನೀಟಾಗಿ ವಾಶ್ ಮಾಡುತ್ತೆ ನನ್ನ ಮಗನ ಕೈಲಿ. ನೀಟಾಗಿ ವಾಶ್ ಮಾಡೋನೆ. ವರ್ಷ ಅಂದರೆ ವರ್ಷಲ್ಲ ಅಂತಾನೆ ಅಂತ ನನ್ನ ಮಗ. ಇವನು ವರ್ಷವೇನದನ್ನ ಏಕೆ ಅಲ್ಲೇ ವಿಡಿಯೋ ಮಾಡ್ತಾ ಯಾಕೆ ವರ್ಷಲ್ಲ? ಅಯ್ಯೋ ಇಂಥ ಏನಂತಾರೆ ಅಂತ ಕಮೆಂಟ್ ಮಾಡಿ ಗೈಸ್. ಆ ಕಮೆಂಟ್ ಮೇಲೆ ನಾನು ಹೇಳ್ತೀನಿ. ಈ ಕಮೆಂಟ್ ನಮ್ಮ ಹುಡುಗರು ಕಮೆಂಟ್ ಮಾಡ್ತಾರೆ. ಮತ್ತು ಸೀಟಲ್ಲಿ ಒರೆಸ್ಕೊಡೋ. ಅವನಿಗೆ ನೀರು ಹೊಡಿಯೋದು ಅಲ್ಲದೆ ಅವನಿಗೆ ವರ್ಷ ಬೇರೆ ಕೊಡ್ಬೇಕು. ಇವನಿಗೆ ಮಾಡ್ದಲ್ಲಿ ಇನ್ನೇ ಮತ್ತೆ ನೀಟಾಗಿ ವರ್ಷಪ್ಪ ನಮ್ದೆಲ್ಲ ಒಂದಿನ ಹಬ್ಬ ಮಾಡಿ ಒಂದು ದಸರಾ ಇತ್ತು. ಎಷ್ಟು ಬನ್ನಿ ಇವಾಗ ನಾನು ಸಂಕ್ರಾಂತಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕೆ ಹೋಗ್ಬೇಕು. ಈಗ ಅವಳ ಕರ್ಕೊಂಡು ಬಂದು ಇದಕ್ಕೆ ಈಗ ಏನಿರ್ತೀನಿ ಹೇರ್ ಕಟ್ ಮಾಡಿಸೋದು ಫ್ರೆಶಪ್ ಆಗಿಲ್ಲ. ಈಗ ಕರ್ಕೊಂಡು ಅವಳ ಸ್ಟೀಲ್ ಬಾಡಿನ ಏನಿಲ್ಲ ಮೂಸೋಟ್ ಬಾಡಿಲ್ವಲ್ಲ ನೀನು ಬಾಡಿಲ್ಲ ಮಜಾ ಸರಿ. ಗಾಡಿಗಳೆಲ್ಲ ಮಡ್ಗವನೆ. ಮೂರು ಸೌಟು ಇನ್ನೊಂದ್ಸಲಿ ಮಾಡು. ಈ ಲಾಗ್ ನೋಡು ಮಂಜಾ, ಹೆಂಗ್ ಆಗಿರ್ತದೆ ನೋಡಿ. ಲಾಗ್ ನೋಡು, ಫುಲ್ ನೋಡು. ಏನ್ ಸರ್ ಅದು? ಖಾರದ ಪುಡಿ. ಮನೇಲಿ ಸಾಂಬಾರ್ಗೆ ಹಾಕ್ತಾರಲ್ಲ ಅದ? ಮನೇಲಿದ್ರೆ ಸಾಂಬಾರ್ಗೆ ಹಾಕ್ತಾರೆ, ಇಲ್ಲಿ ಬಾ ಅತ್ತಯ್ಯ ಬರಲ್ಲ ಆಚಿದ್ಲು. ಕಟಿಂಗ್ ಮಾಡಿಸ್ಕೊ ಒಳ್ಳೆ ಹೋಗ್ಬಿಟ್ರಿ. ಇಲ್ಲಿ ನೋಡಿ, ಇಲ್ಲಿ ಸ್ನಾನ ಮಾಡ್ಕೊಂಡು ಬರಂಗಿಲ್ವ ಹಂಗೆ? ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಅಮ್ಮಿ ಲೈಟ್ ಆನ್ ಮಾಡ್ಕೊಂಡ್ರೆ ಲೈಟ್ ಆಫ್ ಮಾಡಿದ್ದೀರಾ? ನನಗೆ ಸಿಂಗರೆ ಲೈಟ್ ಆನ್ ತೊಗೊಬಂದ್ಬಿಟ್ಟಾಗ ಸ್ನಾನ ಮಾಡಿ. ಅಮ್ಮ ಹಂಗಾರೆ ನೀವು ಸ್ನಾನ ಮಾಡ್ಬಿಟ್ಟು ಲೈಟ್ ಆನ್ ತೊಗೊಂಬರಲ್ಲ ಹೆಂಗೆ? ಓಕೆ ಗೈಸ್, ಐಟಮ್ ಬರೋಕೆ ಹೋಗುವ. ನಾವು ಮನೆಗೆ ಶಾಪಿಂಗ್ ಹಬ್ಬಕ್ಕೆ ಶಾಪಿಂಗು. ಏನೇನು ಅಮ್ಮ ಏನು ಹೇಳಿದೆ ಹೇಳಿ ಪಟ ನೋಡ್ಕೊಳ್ದಂಗೆ ಹೇಳ್ಬೇಕು. ಈಗ ನೋಡೋಣ. ಈಸಿದಲ್ಲ. ಹೇಳು ಎಲ್ಲ ಹೇಳು. ವೆರಿ ಗುಡ್. ತೊಗರಿ ಬೇಳೆನಾ? ಕಟ್ಲೆ ಕಳ್ತಾನೆ. ಒಬ್ಬಟ್ಟು ಮಾಡಕ್ಕೆ ತೊಗರಿ ಬೇಳೆ, ಮೈದಾ, ಬೆಲ್ಲ ಅಷ್ಟೇ. ಯಾಕಪ್ಪ ಕಡಲೆಕಾಳು ಹೇಳೈತೆ, ಅವರೆಕಾಳು ಹೇಳೈತೆ. ಇದು ನನಗೆ ಸಿಗೋಡು ಅಷ್ಟು ತಗೊಬಿಡೋಣ. ಏನಂತ ಬೇಕು ಬನ್ನಿ. ಸೈಡಿಗ ಏಕೆ
ಇಡೀ ಹೋಗ್ಬಿಟ್ಟು ಇದೇನು ಹುಚ್ಚು ಚಿತ್ರ ಒಬ್ಬಳೆ ಮಾಡ್ತಾರೆ ಗೈಸ್ ಇವಳು. ಈಗ ಫಸ್ಟ್ ಏನು ಹೇಳಿರೋದು? ಈಗ ಫಸ್ಟ್ ಏನು ಅಲ್ಲ ಏನು ಅಂತ ಅದನ್ನ ಹೇಳು, ನೋಡ್ತಿರೋದು ಏನು ಅಂತ ಅದನ್ನ ಹೇಳು. ಮಂಗ ಸುಮ್ಮನೆ ನೋಡ್ತಾ ಇದೀಯಾ? ಅಷ್ಟು ದೊಡ್ಡ ಬೆಲ್ಲ ಇದು ಅಪ್ಪ. ಹೆಚ್ಚು ಇದು ದೊಡ್ಡ ಹೆಚ್ಚು ಬೆಲ್ಲ ಅನ್ಸುತ್ತಿದ್ದು. ಸಣ್ಣದು ತಗೋ ಸಾಕು. ಎಸ್ ಹಿಂಗೆ ಗ್ಲಾಮರ್ ಆಗಿ ಕಾಣ್ತಿರೋದ? ಖುಷಿ ಖುಷಿ. ಅಯ್ಯೋ 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 ಅಷ್ಟು ದೊಡ್ಡದೇನಕ್ಕಮ್ಮ? ಒಬ್ಬಟ್ಟು ಮಾಡೋಕ್ಕೆ ಇದ್ರಿಗೆ ಜಾಸ್ತಿ ಬೇಕು ತಗೊಳ್ತೀಯಾ? ನೋಡಿ ದೊಡ್ಡ ಬೆಲ್ಲ ಬೇಕಾ? ನಾನು ಅದನ್ನು ನೋಡ್ತಾ ಇದ್ದೀನಿ. ಇಷ್ಟು ದೊಡ್ಡದು ನನಗೂ ಒಂಬಳಗ ಆಯ್ತಿಲ್ಲ. ತಗೊಂಡು ಹೋಗೋಣ ಬಿಡಿ. ಆಯ್ತು ಒಳಕ್ಕೆ ಹೋಗಿ ಬೀಳಿಸ್ಕೊಂಡು ಮಂಗ. ಇದು ಸಂಡೆ ಇಲ್ಲ ಆಯ್ತು ನನಗೆ. ಇಲ್ಲಿದೆ 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 ಇಲ್ಲಿದೆ. ಇದಕ್ಕೆ ಹಾಕೊಂಡು ಹೋಗ್ತೀನಿ ಇವಾಗ. ಇದಕ್ಕೆ ಹಾಕೋತೀನಿ ಅಷ್ಟೇ. ಇದು ಎಳೆಕಾಗಲ್ಲ ಅನ್ಸ್ಕೊಂಡು ಇದಕ್ಕೆ ಹಾಕೋಣ. ಕಳೆದ್ರೆ ಮುರಿದೋಗ್ಬಿಡೈತೆ ನೋಡಿ ಇದು. ಅದಕ್ಕೆ ಹಿಂಗೆ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಇದನ್ನು ನಾನು ಹಿಂಗೆ ಇಟ್ಕೊಬೇಕು. ಇದನ್ನು ನಾನು ಹಿಂಗೆ ಇಟ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲೇ ಉಳಿತಾಯ ಆಗ್ತದೆ. ಹೇಳಲ್ಲ ಕೇಳಲ್ಲ. ನಂಗೆ ಹುಟ್ಟೋದು ಬೇರೆ ಆಗಲ್ಲ. ತುರ್ದಲ್ಲ ಕನ್ಫ್ಯೂಷನಲ್ಲಿ ತೊಗೊಂಡಿದ್ದೀವಿ. ಗೊತ್ತಿಲ್ಲ ಒಳ್ಳೆ ತೊಗೊಂಡಿದ್ದೀವಿ. ಸೀರಿಯಸ್ ತೊಗೊಂಡಿದ್ದೀವಾ? ಇದನ್ನು ಗೀ ಅಂತಲ್ಲ ತಗೊಂಡ. ನೆಕ್ಸ್ಟು ಎಲ್ಲ ಮಾಡ್ತಿರ್ತಾರೆ ಅಲ್ವ ಗೈಸ್? ಸಿಗುತ್ತೆ. ಇಷ್ಟೇನೆ ಇದು ಗೈಸ್, ಇಷ್ಟೇನೆ ಆಗಿದ್ದು. ಮನೆ ಹೋಗು ಕೊಡು. ಬಿಸಿ ಆಗೈತೆ ಈ ಬಿಸಿಲಿಗೆ. ಹೆಂಗೆ ಎಸ್ಕೊಂಡಾಗಲ್ಲ. ಬಿಸಿ ಟೈಮಲ್ಲೇ ಬರಬೇಕಾಗ್ತದೆ ನಾವು. ಬೆಲೆ ಹುಡುಕ್ತಿರೋದು ಸಿಗಲಿಲ್ವಾ? ಮಾಟ ಎಲ್ಲಿಬಳೆ ಇರ್ಬೇಕಲ್ಲ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕೋರೆ ನೋಡ್ರಿ. ಅಲ್ಲಿ ಬಂದು ಒಳ್ಳೆ ಏನು ಕತೆ ಇದು ಗೊತ್ತಾಗ್ತಿದಲ್ಲ. ಸರಿ ನೋಡೋಣ ಒಳ್ಳೆ ಕೇಳೋಣ. ಆಟೋ ಇವತ್ತಂತೂ ನೋಡಿ ಇವ್ರು ಫುಲ್ ರಶ್ ಇದೆ ಇವತ್ತು. ಇದು ಐಟಮ್ ಬಿಲ್ಲು, ಇದು ಬ್ಯಾಗ್ ಬಿಲ್ಲು. ಇದನ್ನು ಬ್ಯಾಗ್ ಬಿಲ್ ಕೊಟ್ಬಿಟ್ಟು ಐಟಮ್ನ ತಗೊಳ್ಬೇಕು. ಅವ್ರು ಇದೆಲ್ಲ ಬಿಲ್ಲು ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಈಗ ಎಳ್ಳು ಬೆಲ್ಲ ಮತ್ತು ಏನೋ ನೀವು ಏನೇನು ಐತೆ ಎಲ್ಲ ನೋಡಿದ್ವಿ. ಅದು ಅವರೆಕಾಯಿ ಹಾಕೋ ಚೆನ್ನಾಗಿಲ್ಲ. ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ಇದ್ದೀವಿ. ಬಾ ಆ ಕಡೆ ಹೋಗ್ಬಿಡೋಣ. ಆ ಕಡೆ ಫುಲ್ ರಶ್ ಆಗ್ಬಿಟ್ಟಿದೆ. ಅದಕ್ಕೆ ಹೋಗಿ ಭಯ ಆಯ್ತಿರುತ್ತೆ. ಹೆಂಗೆ ಅದೇ ಅವ್ರಿಗೆ ತಗೊಳೋಣ ಹಂಗಾರೆ. ಕನ್ಫ್ಯೂಷನ್ ಸಕಲ್ ಕನ್ಫ್ಯೂಷನಲ್ಲಿ ನೋಡೋಣ. ಹೂವು ಆಯ್ತು ತಗೊಂಡಿದ್ದೀವಿ. ಹೂವು ಒಂದೇನೋ ಆಯಿತು. ನೆಕ್ಸ್ಟ್ ಈಗ ನಂಗೆ ಅವರೆಕಾಯಿ, ಗೆಣಸು, ಕಬ್ಬೆ. ಅಣ್ಣ ಅವರೆಕಾಯಿ ಬೇರೆ ಎಲ್ಲ ಕೊಡೋಣ. ಆ ಕಡೆ ಅಷ್ಟು ಹಾಕವ್ರಾ? ವಿಷಯ ಆಗೈತೆ ನೋಡಿ. ಇಲ್ಲಿ ನಾವು ಪಾಸ್ ಹಾಕಿ ಆಯ್ತು ಅಷ್ಟು ವಿಷಯ ಆಗೈತೆ. ಇದ್ರ ಬಗ್ಗೆ ಟೆನ್ಷನ್ ಹಾಕ್ಬಿಟ್ಟು ನಮಗೆ ರೆಡಿಮೇಡ್ ತೊಗೊಂಡೋಗ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ನೋಡಿ. ರೆಡಿಮೇಡ್ ತೊಗೊಂಡೋಗ್ಬೇಕು ಈಗ ಇದನ್ನು. ಕಡಲೆಕಾಯಿ, ಅವರೆಕಾಯಿ ಒಂದು. ಈಗ ಹೆಂಗೆ ಪ್ಲ್ಯಾನ್ ಮಾಡಿ ಯಾರನ್ನು ಕೇಳ್ಕೊಂಡೆ ತಗೊಂಡ್ವಿ. ನಮ್ಮಮ್ಮ ಬಾ ಅಂದರೆ ಬರ್ದಲ್ಲೇ ಅಲ್ಲೇ ಇಟ್ಕೊಂಡು ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಈಗ ನೆಕ್ಸ್ಟು ಅವರೆಕಾಯಿ ಒಂದು ತಗೋಬೇಕು. ಬನ್ನಿ ಅವರೆಕಾಯಿ ತಗೊಳ್ಳೋಣ. ಅವರೆಕಾಯಿ ಇಷ್ಟೊಂದು ಹಾಕವ್ರೆ. ಅವರೆಕಾಯಿ ಇಲ್ಲ ನಮ್ಗೆ ಹುಡ್ಕಾಡ್ತಿದ್ದೀವಿ. ಇಲ್ಲಿ ನೋಡಿ ಅವರೆಕಾಯಿ. ನೋಡಿ ಕಡಲೆಕಾಯಿ ಇಲ್ಲ ಐತೆ, ಅವರೆಕಾಯಿ ಇಲ್ಲ ಐತೆ. ಬೈ 50 ರೂಪಾಯಿ ಹಾಕು. ಬೈ 50 ರೂಪಾಯಿಗೆ ಹಾಕು. ಇದೆಷ್ಟು ಕೆ ಜಿ? 100 ರೂಪಾಯಿಗೆ 60 ಕೆ ಜಿ ಹಾಕಿ. ಅದನ್ನ 1 ಕೆ ಜಿ ಕೊಡ್ರಿ. ಚೆನ್ನಾಗಿರೋ ಹಾಕಿ. ಬೇಕಾದ್ರೆ ಒಂದು ಕಮ್ಮಿನೇ ಹಾಕ್ಬಿಡಿ. ಚೆನ್ನಾಗಿರೋ ಹಾಕ್ಬಿಡಿ. ಸಾಕ್ಬಿಡಿ. ಅರ್ಧ ಸಾಕ್ಬಿಡಿ. ಹಾಂ ತಗೊಂಡಾಯ್ತು. ಅವರೆಕಾಯಿ ಆಯಿತು, ಕಡಲೆಕಾಯಿ ಆಯಿತು. ಬನ್ನಿ ನೆಕ್ಸ್ಟ್ ಏನಮ್ಮ? ಕಬ್ಬು. ಬೈ ಕಬ್ಬು ಚೆನ್ನಾಗಿ ಇಸ್ಕೊಡು ಹಂಗೇನೆ ನೀವೇನೆ. ಎಲ್ಲ ಹಿಂಗಾಗೈತೆ. ಅದು ಯಾವ ಚೆನ್ನಾಗೈತೋ? ಚೆನ್ನಾಗಿಲ್ಲ ಕಣ. ಬೈ ಚಾಯ್ ಹೇಳ್ಕೊಡು ಬೈ ಕಬ್ಬು ಇದನ್ನ. ಅಪ್ಪ ಇಷ್ಟು ರಶ್ ಆಗ್ಬಿಟ್ಟೈತೆ ಅಂತಂದ್ರೆ ಈಗ ನೀವು ಕೊಡ್ತೆ ಆ ಕಡೆಗೆ ಹೋಗಲ್ಲ ನಾನು. ಚೆನ್ನಾಗಿರೋದು ಕೊಡು. ನಮ್ಮ ಮನೆ ಬೇಯಿಸ್ಬಿಟ್ಟು ಇಲ್ಲಿ ನೋಡಿ ಬಂದು ಎಲ್ಲ ಕಡೆ ಬಂದು ನಮ್ಗೆ ಇದು ಮಾಡೋಣ. ಫುಲ್ ಶಾಪಿಂಗ್. ನಾನು ರೈಟ್ ಕಡೆ ಇದಿರ್ಬೇಕು. ಹಾಂ ಅಲ್ಲ ಇದಿರ್ಲಿ ಬಿಡು. ಒಂದು ಸಿಲ್ಲಿ ಕಟ್ ಮಾಡ್ಕೊಡು ಅಲ್ಲಿ ಒಂದ. ಚೆನ್ನಾಗಿದೆ. ಅವರು ಹೊಸ ಬೇಕು ಕೇಳಲ್ಲ ನಿನ್ನ ದೇವ್ರ ಪಾಪ ಅವ್ರಿಗೆ. ಎಲ್ಲಿ ಬಿಡು ತಾಯ್ದ. ಹಾಂ ಇನ್ನೀಗ ತಂದಾಯ್ತು. ಈಗ ಏನಿದ್ರು ಇಷ್ಟು ಹೊಡೋದೆ. ಈಗ ಇನ್ನೇನಾದ್ರು ಪೆಂಡಿಂಗ್ ಇದೆಯಾ? ಅಪ್ಪು ಏನಾದ್ರು ಪೆಂಡಿಂಗ್ ಇದೆಯಾ? ನೋಡಿ ಗೈಸ್ ಹೆಂಗೆ ಹಿಡ್ಕೊಂಡು ಹೋಗ್ತಿದ್ದೀನಿ. ಕೈ ಬೇರೆ ನೋವಿದೈತೆ ನನಗೆ. ಬನ್ನಿ ಎಸ್ಕೋ ಹೊಡುವ. ಈಗ ಇಷ್ಟು
ನೋಯ್ತೈತೆ ಅಂತಂದ್ರೆ ಇಲ್ಲಿ ನೋಡಿ ಯಪ್ಪ ಇಲ್ಲಿ ಬೇರೆ ಹ್ಯಾಂಗ್ ಮಾಡ್ಬಿಟ್ಟಿನಿ ಹಿಡ್ಕೊಬಿಟ್ಟಿದ್ದೀನಿ ಅಷ್ಟು ಪೇನ್ ಹೋಯ್ತೈತೆ ಈ ಕಡೆ ಬಾ ಬಿಟ್ಟಿಲ್ವಾ ಈಗ ಹಂಗಾರೆ ಇದನ್ನ ಕಬ್ಬನ್ನ ಬೆಳೆ ಕೈಸ್ಕೊಂಡು ಹೋಯ್ತಿದ್ದೆ ಕೈ ನನಗೆ ಅವೆಲ್ಲ ಅಪ್ಪ ಕಡೆ ಫಸ್ಟ್ ಇದಕ್ಕೆ ಹ್ಯಾಂಗ್ ಮಾಡ್ಬಿಡೋಣ ನೋಡಲಿ ಇದನ್ನ ಇಡೋಣ ಅಂದ್ರೆ ಅದು ಭಾರ ಇದೆಯಾ ಭಾರ ಇದೆಯಾ ತಾಳೆ ಹಂಗಾರೆ ಮುರ್ದಿ ಹೋಗ್ಬಿಡ್ತಮ್ಮ ಇದು ಅಲ್ಲಿಂದ ಹೋಗ್ಬಿಟ್ಟು ಈಗ ಶಾಪಿಂಗ್ ಮಾಡಿದ್ರೆ ಮಾಡಿ ಜೀವನ ಇಷ್ಟ ರೆಡಿ ಹಿಡ್ಕೊತಾಳಂತೆ ಏನೆಲ್ಲ ತಗೊಂಡಂಗಾಯ್ತು ಈಗ ಹಿಡ್ಸ್ಕೊ ಹೊಡುವ ಗೊತ್ತಿತ್ತು ಹಿಂಗೆ ಟೆನ್ಷನ್ ಆಗುತ್ತೆ ಅಂತ ನೋಡಿ ಇದೆಲ್ಲ ಈಗ ಕನ್ಫ್ಯೂಷನ್ ಆಗಿ ಏನೇ ತಂದಿದ್ದೀವಿ ಈಗ ಹಿಡ್ಸ್ಕೊ ತಗೋಬೇಕಾಯ್ತಂತೆ ಕೊಡಲ್ಲಿ ತೋರಿಸಿ ಸಾಚೆಟ ಏನೋ ಒಂದು ಸಾಚೆಟ್ ತಗೋಬೇಕಾಗಿತ್ತಂತೆ ಅದು ತಗೊಂಡು ಹಿಡ್ಸೋದಕ್ಕೆ ಹೊರಡೋದಿಲ್ಲ ಬಜ್ಜಿ ಕೊಡಗು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಮಗ್ಲಿಲ್ಲಿ ಹಾಯ್ ಮಾಡು ಹಾಯ್ ಹಲೋ ಅನ್ನು ಹಲೋ ಒಂದು ಮುದ್ದಿ ಮನಿ ಬಾಯ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಇಡ್ಸ್ಕೊ ಸ್ನಾನ ಮಾಡ್ಕೊಡೋದ ಫಸ್ಟು ಇಲ್ಲ ಮನೆ ಒಳಗೆ ಬಿಡ್ತಾ ಇಲ್ಲ ನೋಡಿ ಇಲ್ಲಿ ಅಪ್ಪರ ದಿನ ಕಾಣಿಸ್ತಿರೋದು ಎಲ್ರಿ ಕಾಣಿಸ್ತಿಲ್ಲ ಗೌರೀಶ್ ಫುಲ್ ಬಿಸಿ ಡ್ಯೂಟಿಲಿ ಹಾಯ್ ಹಲೋ ವೈ ಫ್ಯಾಮ್ ಮೈಸೂರು ಚಲಗೈ ಈ ಬರೀ ಶೂಟ್ ಗೈಸ್ ಇಲ್ಲಿ ನೋಡಿ ಇಲ್ಲಿ ಏನೋ ತಿಂತಿರೋದ ನಾಳೆ ಸಂಕ್ರಾಂತಿ ಇರೋದು ಈಗಾಲೇ ಇವತ್ತೇ ಹೇಳ್ಬಿಟ್ಟು ತಿಂತಿರೋದು ತಂದ್ವಿ ಬಗ್ಗೆ ಅವರೇ ಹಬ್ಬ ಬಿಸಿ ಏನ್ರಿ ಬಗ್ಗೆ ಮೋಳೆ ಬಿಸಿನಾ ಫುಲ್ ಬಿಸಿ ಏನು ಅದೇ ಯಾಕೋ ಗೌರೀಶ್ ಅವರು ಫುಲ್ ಬಿಸಿ ಆಗ್ಬಿಟ್ಟವ್ರೆ ಗೈಸ್ ನಮ್ಮ ಬ್ಲಾಗಲ್ಲಿ ಜಾಸ್ತಿ ಈಗ ಬರ್ತಾ ಇಲ್ಲ ಈಗ ಫುಲ್ ಅಫಿಷಿಯಲ್ಲ ನಾಳೆ ಬರ್ತೀವಿ ಎಷ್ಟು ಗಂಟೆಲಿ ಹೋಗ್ತೀರಾ ಹೊಸ ಬಟ್ಟೆ ಹಾಕೋ ಬರ್ತೀನಿ ಹೊಸ ಬಟ್ಟೆ ಹಾಕೊಂಡು ಆದ್ರೆ ಗೈಸ್ ಇಲ್ಲಿ ನೋಡಿ ಗೈಸ್ ಏನು ಹ್ಯಾಂಡ್ಸಮ್ ಆಗಿರೋದು ಅದೇ ಕೂದಲು ಏನು ಕಾಡಲ್ಲಿ ಕೂದಲು ತುಂಬಾ ಹೋಗಿದೆ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು ಒಂದು ಸೊಪ್ಪು ಸಿಗುದು ಉಂಟು ಗೈಸ್ ಸೊಪ್ಪು ಏನ್ರಿ ಗೌರೀಶ್ ಬೆಳಗ್ಗೆಯಿಂದ ಕೆಲಸ ಮಾಡೋದು ಬರೀ ಸೀರಿಯಲ್ ನೋಡೋದು ಇವ್ರದ್ದು ಏನ್ ಗೈಸ್ ಏಟಾಯ್ತಾ ಗೈಸಿ ಡೋರ್ ತೆಗೆದ್ಲು ನೋಡಿ ಏಟಾಗ್ಬಿಡ್ತು ಅವನಿಗೆ ಏಟಾಯ್ತಮ್ಮ ಏಟಾಯ್ತಾ ಮುದ್ದು ಮೈ ನೋಡಿ ಇಲ್ಲಿ ನಂದು ಮುದ್ದುಮ್ಮ ನೋಡಿ ಗೈಸಲ್ಲಿ ನಾಳೆ ಬಟ್ಟೆ ರೆಡಿ ಮಾಡ್ಕೊಂಡು ಹೊಸ ಬಟ್ಟೆ ಅಲ್ಲೇನೆ ಹಬ್ಬಕ್ಕೆ ಓಕೆ ಇಳಿಸ್ಕೊ ಹಂಗಾರೆ ಆಯ್ತಲ್ಲ ಮತ್ತೆ ನೋಡಿ ಗೈಸ್ ನಮಗೆ ಹಬ್ಬಕ್ಕೆ ಬಟ್ಟೆ ಇಲ್ಲ ಐಸಲಿ ಲಕ್ಷ್ಮಿ ಬಟ್ಟೆ ಕೊಡಿಸ್ತೀಯಾ ಇಲ್ಲಾಂದ್ರೆ ಈ ಸಾರಿ ಇದೆಯಲ್ಲ ಅದಕ್ಕೆ ಒಂದು ಬ್ಲೌಸ್ ತಗೋಬರದಾ ಯಾವ ಸ್ಯಾರಿ ಇದೆ ತೋರಿಸು ಹ್ಞೂ ಅಮ್ಮನ ಕೇಳಂಗಾರೆ ಗೈಸ್ ಈಗ ಸ್ಯಾರಿ ಉಡ್ಕೊಳ್ಳೋ ಪ್ಲೇ ಮಾಡ್ತಾಳೆ ನೋಡೋಣ ಬನ್ನಿ ಅಮ್ಮಂಗೆ ತೋರ್ಸೋಣ ಅಮ್ಮ ಈ ಸ್ಯಾರಿ ಉಡ್ಕೊಳ್ಳೋದಾ ಹುಡ್ಕೊಳ್ಳೋಣ ಅಂತೀನಿ ಹುಡ್ಕೊಳ್ಳ ಅವಳು ಬ್ಲೌಸ್ ತರ್ಬೇಕಾ ರೆಡಿಮೇಡ ಇಲ್ಲ ಏನು ಬ್ಲೌಸ್ ತರ್ಬೇಕಂಗಾದ್ರೆ ಗೈಸ್ ಇದಕ್ಕೆ ಈಗ ಬ್ಲೌಸ್ ತರಬೇಕು ಈಗ ಇದೊಂದು ಕೆಲಸ ಪೆಟ್ಟಿಗಿದೆ ಊಟ ಮಾಡ್ಕೊಂಡು ಹೋಗೋದ ಏನಮ್ಮ ಊಟ ಮಾಡ್ಕೊಂಡು ಹೋಗ್ಬೇಕಾ ಏನು ಈಗೇನು ತಗೊಂಡು ಏನು ಬೇಗ ಟೈಮ್ ಡಿಸಿಷನ್ ಮಾಡಿ ಈಗ ಅವ್ರ ಜೊತೆ ಕುತ್ಕೊಂಡು ನನಗೆ ಆಗಲ್ಲ ನನ್ನ ಫೇಸ್ ಎಲ್ಲ ಕ್ರೀಮ್ ಹಾಕೋಬೇಕು ಇದೆಲ್ಲ ಇದನ್ನ ಇಕ್ಕೋಬೇಕು ಪ್ಲಾನ್ ಮಾಡ್ತಿರೋದು ಅಮ್ಮಂತೆ ಹೊಸ ಸೀರೆ ಅಪ್ಪ ಅಮ್ಮಂಗೆ ಕೊಡ್ತಾವಳೆ ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮಂಗೆ ಗಿಫ್ಟ್ ಕೊಡ್ತಿರೋದು ಹೊಟ್ಟೆ ಅಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಖುಷಿ ಆಯ್ತಾ ಸೊಸೆ ಕೊಟ್ಟಿರೋದು ಪ್ರಾಂಪ್ಟ್ ಆಗಿ ಹೇಳಮ್ಮ ಇದೀನಾ ಈಗ ಬ್ಲೌಸ್ ಈಗ ವೈಟ್ ಬ್ಲೌಸಾ ಆ ಬ್ಲೌಸ್ ಹಂಗ ಅಲ್ಲ ಇನ್ನೊಂದು ಬ್ಲೌಸ್ ಟ್ರೈ ಮಾಡಿ ನೋಡೋಣ ಈಗ ನೋಡೋಣ ಈ ಬ್ಲೌಸ್ ಆಗುತ್ತೆ ಏನು ಅಂತ ಹೌದಾ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿ ತಗೊಂಡು ನಾವು ಇದು ಕ್ಯಾಬ್ ಮ್ಯಾಚಿಂಗ್ ಅದನ್ನ ತಗೊಂಡ್ ಬರೋಣ ಗೈಸ್ ಲೆಟ್ಸ್ ಗೋ ಹುಡುಗ ಈಗ ನೋಡಿ ಗೈಸ್ ಇವ್ನು ಲಾಗ್ ಮಾಡ್ತಿರ್ದ ಫೋನ್ ತಗೊಂಡ್ಬಂದ್ಬಿಟ್ಲೇ ಇದು ಸ್ಯಾರಿ ನಿನಗೆ ಸೆಟ್ ಆಗಲ್ಲ ಇದು ಇಲ್ಲಿ ನೋಡಿ ಗೈಸ್ ಲಾಗ್ ಮಾಡ್ತಿರೋ ಶಿಷ್ಯ ಲಾಗ್ ಮಾಡ್ತಿದ್ಯೇನೋ ನೀನು ಲಾಗ್ ಮಾಡ್ತಿದ್ಯ ನೋಡಿ ಗೈಸ್ ಇಲ್ಲಿ ಕ್ಯಾಮ್ರಾ ಮಾಡ್ಕೊಂಡ್ ಬಂದಿರೋದ ಏಯ್ ಓಡ ಯೋ ನಾವು ಏನ್ ತರಕ ಪ್ಲಾನ್ ಮಾಡಿದ್ವಿ ನೋಡಿ ಗೈಸ್ ಹೆಂಗಾಡ್ತಾಳೆ ಏನ್ ತರಕ್ಕೆ ಪ್ಲಾನ್ ಮಾಡಿದ್ವಿ ನಾವೀಗ ಚಿನ್ನ ತರಕ್ಕೆ ಹೋಗಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು ಆದ್ರೆ ನಾನೇ ಇದ್ದೀನಲ್ಲ ಅಂತ ಕೂತಿದ್ದೀನಿ ಏನ್ ಡೈಲಾಗ್ ಕೈ ನಾವು ಬ್ಲೌಸ್ ಇಲ್ಲಿ ನೋಡಿ ಇಲ್ಲಿ ಇವನೊಬ್ಬನ ಏನೋ ನಿಂದಲ್ಲ ಏಯ್ ನಾವು ಬ್ಲೌಸ್ ತರಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ಸೊ ಪ್ಲಾನ್ ಏನ್ ಮಾಡಿದ್ವಿ ಶೆಡ್ಯೂಲ್ನ ನಾಳೆ ಏಕೆ ಟೈಮ್ ಆಗಿದೆ ಎಷ್ಟು ಟೈಮ್ ಆಗಿದೆ ಹೊಟ್ಟೆ ಬೇರೆ ಇಸ್ತಿತ್ತು ಇಲ್ಲಿ ನೋಡಿ ಲೇ ಏನ ನಿಂದು ರೋದನೆಲ್ಲ ನಮಗೆಲ್ಲ ಏನು ರೋದನೆ ನಮಗೆ ಹೋಗತಿ ಗಜೆ
ಗೈಸ್ ಇವಾಗ ಅದಕ್ಕೆ ನಾಳೆ ಪ್ಲಾನ್ ಬನ್ನಿ ಉಡ್ಸ್ಕೊಟ್ಟು ಊಟ ಹೊಟ್ಟೆ ಸಿದೆ ಕಾಯ್ತು ನನಗೆ ಹೊಟ್ಟೆ ಬಡ್ಡಿಸ್ಕೋ. ಹಿಂಗೆ ನೋಡಿ ನಮ್ಮ ಬ್ಲಾಗ್ ನೋಡ್ತವ್ರೆ ಹಂಗೆ ನೋಡಿ ಇಲ್ಲಿ ಅಲ್ಲೊಂದು ಕಡೆ ಲಿಯೋ ಒಂದು ಕಡೆ ಲಕ್ಷು ನೋಡಿ ಇಲ್ಲಿ ಹೆಂಗೆ ಆಡ್ತಿರೋದು ಇವರು. ಲಿಯೋ ಇಲ್ಲಿ ಬಂದೋಳೆ ಒದಿಬಾರ್ದು ಕಾಲಿಗೆ ಎಲ್ಲಿ ನೋಡಿ ಗೈಸ್ ಲಿಯೋ ಕಾಲ ಒದ್ದಿದೆ ಅವನು. ಲಕ್ಷು ಒದಿಬಾರ್ದಾಯ್ತಾ ಅವನು ಇವಳು ಬೆಸ್ಟ್ ಫ್ರೆಂಡು ಗೈಸ್. ಈಗ ಊಟ ಬಂತು ಇವಾಗ ಮೇಲೆ ಇಸ್ಕೋ ಒಳ್ಳೆ ಊಟ ಮುದ್ದೆ ಫುಲ್ ಮುದ್ದೆ ಇಸ್ಕೋ ಊಟ ಮಾಡುವ ಇಸ್ಕೋ ಊಟ ಕ್ರೇಜಿ ಆಗಿದೆ. ಥ್ಯಾಂಕ್ ಯು ಮಾಮ್. ಅಲ್ಲಿ ಗೈಸ್ ಅಲ್ಲಿ ಮೂಲೆಯಲ್ಲಿ ಇದ್ದಾರೆ ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿ ಗೈಸ್ ನೋಡಿ ನಮ್ಮ ಅನುಮಾನ ಬರೀ ಅನುಮಾನ ಇವನು ಏನಾಯ್ತು ರೇ ಅವಳಿಗೆ ಮುದ್ದೆ ಸಿಕ್ಕೋದು ಇಷ್ಟ ಅನ್ಸುತ್ತೆ. ಮುದ್ದೆ ಯಾವಾಗಲೂ ಮುದ್ದೆ ಕೇಳ್ತಾಳೆ. ಎಷ್ಟು ಸೈಕ್ ಆಗ್ಬಿಟ್ಟೈತೆ ಅಂತಂದರೆ ಅಪ್ಪ ಒಂದು ಕ್ವಶನ್ ಇನ್ಸ್ಟಾಗ್ರಾಮೆಲ್ಲ ಪೋಸ್ಟ್ ಮಾಡಿದ್ದೀನಿ. ನಿಂಗೂ ತಲೆ ಕೆಟ್ಟೋಯ್ತೈತಾ? ಅಯ್ಯೋ ಗೈಸ್ ಎಲ್ಲ ಒಂದು ಕಡೆ 2 ಕಡೆ ಕರೆಕ್ಟ್ ಅನ್ಸಿದೆ. ನಮ್ಮ ಅಮ್ಮವರೆಲ್ಲ ಟೆನ್ಷನ್ ಆಗ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ಬಿಟ್ರೆ ತೆಗಿ ಟೈಮಲ್ಲಿ 11:30 ಆಗೈತೆ. ಒಣ ಹೇಳ್ಬಿಟ್ಟು ನಮಗೆ ಸೈಕ್ ಮಾಡ್ಬಿಟ್ಟೈತೆ ಗೈಸ್. ಕ್ವಶನ್ ಇನ್ಸ್ಟಾಗ್ರಾಮ ಪೋಸ್ಟ್ ಮಾಡಿದ್ದೀನಿ. ಏನು ಗೊತ್ತಾ, 1000 ನಾನು ಇಸ್ಕೊಂಡಿರ್ತೀನಿ, 1000 ಖರ್ಚು ಮಾಡಿರ್ತೀನಿ, 500 ರೂಪಾಯಿ ಇನ್ನೊಬ್ಬಂತ ಇಸ್ಕೊತೀನಿ, 500 300 ಪೆಟ್ರೋಲ್ ಹಾಕ್ತೀನಿ, 200 ಮಿಕ್ಕಿರುತ್ತೆ, 500 ರೂಪಾಯಿ 100 ರೂಪಾಯಿ 1000 ಇಸ್ಕೊಂಡ್ರೆ ಕೊಟ್ಟಿರ್ತೀನಿ, ಇನ್ನೊಂದು 100 ರೂಪಾಯಿನ 500 ರೂಪಾಯಿ ಇಸ್ಕೊಂಡ್ರೆ ಕೊಟ್ಟಿರ್ತೀನಿ, 900 500 900 400 1300 ನಾನು 300 ಪೆಟ್ರೋಲ್ ಹಾಕ್ಸಿದ್ದೀನಿ, 1600 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಹೆಂಗೆ ಬಂತು? ಇದು ಕ್ವಶನ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ನಿಮ್ಗೆ ಗೊತ್ತೇ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಗೈಸ್. ನನಗೊಂದು ಸೈಕ್ ಆಗ್ತಿದೆ. ಹೋಗೈಸಿ ಹಬ್ಬ ನಾಳೆ ನಿಮ್ಮದೇ ಹಬ್ಬ ಮಾಡಬೇಕು. ಹೋಗೈಸಿ ಇವಾಗ ಎಲ್ಕೇಟ್ ಮಾಡ್ತೀನಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್ ಬಾಯ್.